ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಲೆ ಮತ್ತು ಎಳೆಯ ಹಲಸಿನಕಾಯಿ ಹಾಕಿ ರುಚಿಯಾದ ಒಂದು ಗಶಿ ಮಾಡಿದ್ದೇನೆ. ನನ್ನ ಅಮ್ಮ ಮಾಡ್ತಿದ್ದಂತಹ ಒಂದು ರುಚಿಯಾದ ಗಶಿ ರೆಸಿಪಿ. ಈ ಗಶಿ ಮಾಡಲಿಕ್ಕೆ ಹಲಸಿನಕಾಯಿಯಲ್ಲಿ ಎಳೆಯ ಬೀಜ ಆಗಿರಬೇಕು. ಬೀಜ ಆಗದೇ ಇರುವ ಹಲಸಿನಕಾಯಿ ಆದರೆ ಈ ಗಶಿ ಅಷ್ಟು ರುಚಿಯಾಗಿ ಆಗೋದಿಲ್ಲ. ಸಣ್ಣ ಸಣ್ಣ ಎಳೆಯ ಬೀಜ ಆಗಿರಬೇಕು. ಈ ಹಬ್ಬದ ಸಮಯದಲ್ಲೆಲ್ಲ ನಾವು ಇದೇ ಥರ ಕಡಲೆ ಮತ್ತು ಹಲಸಿನಕಾಯಿಯ ಗಶಿ ಮಾಡಿಕೊಳ್ತೇವೆ. ಈ ಗಶಿ ಮಾಡುವಾಗ ಕೊತ್ತಂಬರಿ ಎಲ್ಲ ಹುರಿದು ಹಾಕಲಿಕ್ಕಿಲ್ಲ. ನೋಡಿ, ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೇನೆ. ನಾನೀಗ ಯಾವ ಥರದ ಹಲಸಿನಕಾಯಿ ತಂದಿದ್ದೇನೆ ನೋಡಿ. ಈಗ ಇದರಲ್ಲಿ ಎಳೆಯ ಬೀಜ ಆಗಿರ್ತದೆ. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ಇದಕ್ಕಿಂತ ಎಳೆಯ ಹಲಸಿನಕಾಯಿ ತಗೊಂಡ್ರೆ ಅದು ಜಾಸ್ತಿ ಚೊಗರು ಇರ್ತದೆ. ಕಟ್ ಮಾಡೋದಕ್ಕಿಂತ ಮೊದಲು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಪಾತ್ರೆಗೆಲ್ಲ ಅದರ ಮೈಣ ಅಂಟಿಕೊಳ್ಳೋದಿಲ್ಲ. ನೋಡಿ, ಕೈಗೆ ಕೂಡ 1 ಚಮಚ ಎಣ್ಣೆಯನ್ನು ಹಚ್ಚಿಕೊಂಡು ಹಲಸಿನಕಾಯಿಯನ್ನು ಕಟ್ ಮಾಡಬೇಕು. ಈಗ ನಾನು ಕೈಗೆ ಕೂಡ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಈಗ ಹಲಸಿನಕಾಯಿಯನ್ನು ಕಟ್ ಮಾಡುವ. ಹಲಸಿನಕಾಯಿ ಕಟ್ ಮಾಡುವಾಗ ಈ ಥರ ಮೇಣ ಬರ್ತದೆ ನೋಡಿ, ಅದನ್ನು ಕೂಡ ಒರೆಸಿಕೊಂಡು ಕಟ್ ಮಾಡಿದರೆ ನಿಮಗೆ ಜಾಸ್ತಿ ಮೇಣ ಎಲ್ಲ ತಾಗೋದಿಲ್ಲ. ಈಗ ಇದನ್ನು ಕಟ್ ಮಾಡುವುದು ನೋಡಿ, ಮಧ್ಯದ ಪಾರ್ಟನ್ನು ಸ್ವಲ್ಪ ಕಟ್ ಮಾಡಿ ಹಾಗೆ ಅದರ ಸಿಪ್ಪೆಯನ್ನು ಕೂಡ ತೆಗಿಬೇಕು. ಮತ್ತು ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಸಣ್ಣ ಸಣ್ಣ ಕಟ್ ಮಾಡಿ ತಗೊಂಡ್ರೆ ಆಯಿತು. ಕಟ್ ಮಾಡಿದ ತಕ್ಷಣ ನೀವು ಹಲಸಿನಕಾಯಿಯನ್ನು ನೀರಿನಲ್ಲಿ ಹಾಕಿಡಬೇಕು. ಇಲ್ಲೇ ಹಲಸಿನಕಾಯಿ ಕಪ್ಪಾಗಿ ಬಿಡ್ತದೆ. ಈಗ ಹಲಸಿನಕಾಯಿಯನ್ನು ಕಟ್ ಮಾಡಿ ತಂದಿದ್ದೇನೆ ನೋಡಿ. ಈ ಥರ ತುಂಡು ಮಾಡಿದ್ದೇನೆ. ಇದರಲ್ಲಿ ನೋಡಿ ಬೀಜ ಎಷ್ಟು ಎಳೆಯದುಂಟು ನೋಡಿ. ಈ ಎಳೆಯ ಬೀಜ ಇದ್ದರೆ ಸಾರಿಗೆ ಕೂಡ ರುಚಿ ಚೆನ್ನಾಗಿರ್ತದೆ, ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಾಗ್ತದೆ. ಈಗ ಇದನ್ನು 5 ನಿಮಿಷ ಹಾಗೆ ನೀರಿನಲ್ಲಿ ಬಿಡಬೇಕು. ನೋಡಿ, ಇಷ್ಟು ದೊಡ್ಡ ತುಂಡು ಮಾಡಿ ತಗೊಂಡಿದ್ದೇನೆ. ಇದಕ್ಕಿಂತ ಸಣ್ಣ ತುಂಡು ಬೇಕಿದ್ರೂ ಮಾಡ್ಬೋದು, ಅಥವಾ ಇದಕ್ಕಿಂತ ದೊಡ್ಡ ತುಂಡು ಬೇಕಿದ್ರೂ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಹಾಕಲಿಕ್ಕೆ ನೋಡಿ, ಕೆಂಪು ಕಡಲೆಯನ್ನು ನಾನು ನೆನೆಸಿಟ್ಟಿದ್ದೇನೆ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೆನೆಸಿದ್ದೇನೆ. ರಾತ್ರಿ ನೆನೆಸಿ ಇಡಬೇಕು. ಈಗ ನೀವು ಈ ಕಡಲೆಯನ್ನು ಬೇರೆ ಬೇಯಿಸಿ ಹಾಗೆ ಹಲಸಿನಕಾಯಿಯನ್ನು ಕೂಡ ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಳ್ಬೋದು. ನಾನಿಲ್ಲಿ ಎರಡನ್ನು ಕೂಡ ಒಂದರಲ್ಲೇ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಈ ಕೆಂಪು ಕಡಲೆಯ ಬದಲಾಗಿ ಕಾಬೂಲ್ ಕಡಲೆ ಬೇಕಿದ್ರೂ ಹಾಕ್ಕೊಳ್ಬೋದು. ಕಡಲೆಯನ್ನು ನಾನು ಚೆನ್ನಾಗಿ ತೊಳೆದೇ ತಂದಿದ್ದೇನೆ. 2-3 ಸಲ ಚೆನ್ನಾಗಿ ತೊಳೆದು ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ನೆನೆಸಿದ ಕಡಲೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಅದರಲ್ಲಿ ಕಟ್ ಮಾಡಿದಂತಹ ಹಲಸಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಒಂದು ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಕಡಲೆಗೆ ಉಪ್ಪು ಚೆನ್ನಾಗಿ ತಾಗಿಕೊಂಡ್ರೆ ಸಾರಿಗೆ ರುಚಿ ಕೂಡ ಚೆನ್ನಾಗಿರ್ತದೆ. 1 ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಹಾಕಿದ್ದೇನೆ. ಬೇಯುವಾಗ ಅದರ ಮಯಣ ಬಿಡ್ತದೆ, ಅದು ಪಾತ್ರೆಗೆ ಅಂಟಿಕೊಳ್ಬಾರ್ದು ಅಂತೇಳಿ ಎಣ್ಣೆ ಹಾಕಿದ್ದು. ಈಗ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಇಟ್ಟು ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಈಗ ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ. 2-3 ಸೀಟಿ ತೆಗಿತೇನೆ, ಜಾಸ್ತಿ ನಾನು ಬೇಯಿಸಿಕೊಳ್ಳೋದಿಲ್ಲ. ಈಗ ನಾನು ಬೇಯಿಸಿ ತಂದಿದ್ದೇನೆ. ಕುಕ್ಕರ್ ಕೂಡ ತಣಿದಿದೆ. ಮುಚ್ಚಳ ತೆಗೆದು ನೋಡುವ, ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಅಂತ ನೋಡುವ. ನೋಡಿ, ಈಗ ನೋಡುವಾಗಲೇ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಪಾತ್ರೆಯನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸಿದ್ದೇನೆ. ನೀವು ಡೈರೆಕ್ಟ್ ಕುಕ್ಕರ್ ಒಳಗೆ ಹಾಕ್ಕೊಂಡು ಬೇಕಿದ್ರೂ ಬೇಯಿಸಿಕೊಳ್ಬೋದು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿಕೊಂಡಿದ್ದೇನೆ. ಕಡಲೆ ಚೆನ್ನಾಗಿ ಬೆಂದಿದೆ ಅಂತ ನೋಡುವ. ಮೆತ್ತಗೆ ಬೆಂದಿದೆ ನೋಡಿ. ಹಾಗೆ ಇದು ಹಲಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೌಟ ಹಾಕಿ ಜಾಸ್ತಿ ಮಗುಚಬಾರ್ದು. ಈಗ ಇದಕ್ಕೊಂದು ಮಸಾಲೆ ರುಬ್ಬುವ. ಮಸಾಲೆಗೆ 1 ಸಣ್ಣ ತೆಂಗಿನಕಾಯಿಯನ್ನು ಎಲ್ಲ ತುರಿದು ತಗೊಂಡಿದ್ದೇನೆ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹುರಿದು ಹಾಕಬೇಕು. ನಾನಿಲ್ಲಿ 6 ಮೆಣಸನ್ನು 1 ಚಮಚ ತೆಂಗಿನ ಎಣ್ಣೆ ಹಾಕಿ ಹುರಿದು ತಗೊಂಡಿದ್ದೇನೆ. ಇಲ್ಲಿ ಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ನಾನು ಗಸಿ ಜಾಸ್ತಿ ಖಾರ ಮಾಡೋದಿಲ್ಲ, ಅದಕ್ಕಾಗಿ 6 ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಒಂದು ಸಣ್ಣ ಹುಣಸೆ ಹುಳಿ ಹಾಕಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನೋಡಿ 1 ಚಮಚ ಆಗುವಷ್ಟು ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೇನೆ. ಅಕ್ಕಿ ಹಾಕೋದು ಯಾಕಂದರೆ ಮಸಾಲೆ ದಪ್ಪ ಆಗಲಿಕ್ಕೆ ಅಕ್ಕಿ ಹಾಕೋದು. ಅಕ್ಕಿ ಹಾಕೋದಕ್ಕೆ ಬೇಕಿದ್ರೂ ಮಾಡ್ಬೋದು. ಮತ್ತು ನೀವು ಅಕ್ಕಿ ನೆನೆಸಲಿಕ್ಕೆ ನಿಮಗೆ ಮರೆತೋಯ್ತು ಅಂತಾದರೆ ಅಕ್ಕಿಯ ಬದಲಾಗಿ 1 ಚಮಚ ಅಕ್ಕಿ ಹಿಟ್ಟನ್ನು ಕೂಡ ಒಂದು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಗಸಿ ಕುದೀತಿದ್ದ ಹಾಗೆ ಹಾಕಿದ್ರೂ ಆಗ್ತದೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ತೆಂಗಿನ ತುರಿ, ಹುರಿದ ಮೆಣಸು, ಸ್ವಲ್ಪ ಅರಶಿಣ, ಹಾಗೆ ಸಣ್ಣ ಹುಣಸೆ ಹುಳಿ ಮತ್ತು ಅಕ್ಕಿ ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ಇದಕ್ಕೊಂದು ಇನ್ನೊಂದು ಮಸಾಲೆ ಸಾಮಾನು ಹಾಕೋದುಂಟು. ಇದನ್ನು ಈಗ ಒಂದು ಸಾರಿ ರುಬ್ಬಿ ಆದಮೇಲೆ ಅದನ್ನು ಹಾಕೋದು. ಈಗ ಮೊದಲಿಗೆ ರುಬ್ಬಿ ತರುವ. ನಾನು ರುಬ್ಬಿ ತಂದಿದ್ದೇನೆ ನೋಡಿ, ಸ್ವಲ್ಪ ತರಿಯಾಗಿಯೇ ರುಬ್ಬಿದ್ದೇನೆ.
ಇನ್ನೊಂದು ಮಸಾಲೆ ಹಾಕೋದುಂಟು. ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಮೆಂತೆಯನ್ನು ಹುರಿದು ಹಾಕಬೇಕು. ಮತ್ತು ಇದನ್ನು ಒಂದು ಸಾರಿ ನೀವು ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಕೊನೆಗೇನೆ ಹಾಕೋದು. ಈ ಥರ ಹಾಕಿದರೆ ಮಾತ್ರ ಸಾರಿಗೆ ಒಂದು ಒಳ್ಳೆಯ ರುಚಿ ಮತ್ತು ಪರಿಮಳ ಎರಡೂ ಇರ್ತದೆ. ಒಂದು 10 ರಿಂದ 12 ಮೆಂತೆಕಾಳು ಹಾಕಿದರೆ ಸಾಕಾಗ್ತದೆ. ಅದಕ್ಕಿಂತ ನೀವು ಮೆಂತೆಕಾಳು ಜಾಸ್ತಿ ಹಾಕ್ಲಿಕ್ಕೆ ಹೋದರೆ ಗಸಿ ಸ್ವಲ್ಪ ಕಹಿ ಆಗ್ಬೋದು. ಈಗ ಮತ್ತೆ ಇನ್ನೊಂದು ಸಾರಿ ರುಬ್ಬಬೇಕು. ಇನ್ನೊಂದು ಸಾರಿ ಒಂದು 2 ಸುತ್ತು ತಿರುಗಿಸ್ಕೊಂಡು ತಂದರೂ ಸಾಕಾಗ್ತದೆ. ಈ ಥರ ನೀವು ರುಬ್ಬೋದ್ರಿಂದ ಮಸಾಲೆಗೆ ಒಳ್ಳೆಯ ಪರಿಮಳ ಇರ್ತದೆ. ಈಗ ರುಬ್ಬಿದ ಮಸಾಲೆಯನ್ನು ಬೇಯಿಸಿಟ್ಟಂಥ ಹಲಸಿನಕಾಯಿಯೊಳಗೆ ಹಾಕ್ಕೊಂಡು ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇರಬಾರ್ದು. ಹಲಸಿನಕಾಯಿ ಚೆನ್ನಾಗಿ ಬೆಂದಿದ್ರೆ ಅದು ಎಲ್ಲ ಕರಗಿ ಹೋಗ್ತದೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದಕ್ಕೀಗ ಉಪ್ಪು ತಾಗಿದೆ ಅಂತ ನೋಡಬೇಕು. ಅಂದರೆ ಹಲಸಿನಕಾಯಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದುಂಟಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಉಪ್ಪು ತಾಗಲಿಲ್ಲ, ಅದಕ್ಕಾಗಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಡಬೇಕು. ಈ ಥರದ ಗಸಿ ಮಾಡಿದರೆ ನೀವು ಅನ್ನಕ್ಕಿಂತ ಜಾಸ್ತಿ ಗಸಿಯನ್ನೇ ತಿನ್ನುವಿರಿ, ಅಷ್ಟು ಚೆನ್ನಾಗಿ ಆಗ್ತದೆ. ಈ ವಿಧಾನದಲ್ಲಿ ಕೂಡ ನೀವು ಒಂದು ಸಾರಿ ಹಲಸಿನಕಾಯಿ ಮತ್ತು ಕಡಲೆ ಸಾರು ಮಾಡಿ ನೋಡಿ, ಬಹಳ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಒಲೆ ಮೇಲೆ ಇಟ್ಟು ಕುದಿಸಿಕೊಳ್ಳುವ. ಈಗ ಒಲೆ ಮೇಲೆ ಇಟ್ಟಿದ್ದೇನೆ, ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಒಂದು ಸಾರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬೇಕಾಗಿಲ್ಲ. ಅದು ಎಳೆಯ ಹಲಸಿನಕಾಯಿ ಇರ್ತದಲ್ಲ, ಅದು ಜಾಸ್ತಿ ಬೆಂದರೆ ಎಲ್ಲ ಬಿಚ್ಚಿ ಕರಗಿ ಹೋಗ್ತದೆ. ಅದಕ್ಕಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು ನೋಡಿ, ರುಚಿಯಾದ ಗಸಿ ರೆಡಿ ಆಗ್ತಾ ಬಂತು. ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಂದು ಸಾರಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡೋದು. ಗಸಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತಣಿದ ಮೇಲೆ ಇನ್ನೂ ಕೂಡ ದಪ್ಪ ಆಗ್ತದೆ. ಇದಕ್ಕೆ ಅಕ್ಕಿ ಹಾಕಿದುಂಟಲ್ಲ, ಹಾಗಾಗಿ ತುಂಬಾ ದಪ್ಪಾಗಿ ಆಗ್ತದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಯನ್ನು ನೀವು ಆದಷ್ಟು ತೆಂಗಿನ ಎಣ್ಣೆಯಲ್ಲೇ ಹಾಕಿ. ತೆಂಗಿನ ಎಣ್ಣೆ ಇದ್ದರೆ ತುಂಬಾ ಒಳ್ಳೆಯದು, ಇಲ್ಲದಿದ್ದರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದರೂ ಆಗ್ತದೆ. 4 ಚಮಚ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಹಾಗೆ 1 ಕಡ್ಡಿ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಹಿಂಗ ಹಾಕದೆ ಕೂಡ ನೀವು ಒಗ್ಗರಣೆ ಮಾಡ್ಬೋದು. ಕೆಲವರಿಗೆ ಹಲಸಿನಕಾಯಿ ತಿಂದರೆ ಆಗೋದಿಲ್ಲ ನೋಡಿ, ಆ್ಯಸಿಡಿಟಿ ಎಲ್ಲ ಆಗ್ತದಲ್ಲ, ಅಂಥವರಿದ್ದರೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿದರೆ ಅಂತಹ ಸಮಸ್ಯೆ ಎಲ್ಲ ಆಗೋದಿಲ್ಲ. ಮತ್ತು ಕೆಲವರಿಗೆ ಹಿಂಗಿನ ಪರಿಮಳ ಕೂಡ ಇಷ್ಟ ಆಗೋದಿಲ್ಲ. ಅಂಥವರಿದ್ದರೆ ನೀವು ಹಿಂಗೆ ಹಾಕದೆ ಕೂಡ ಸಾಸಿವೆ ಕರಿಬೇವಿನ ಒಗ್ಗರಣೆ ಬೇಕಿದ್ದರೂ ಮಾಡ್ಕೊಳ್ಬೋದು. ಎರಡೂ ಚೆನ್ನಾಗಿ ಆಗ್ತದೆ. ಈಗ ಒಗ್ಗರಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡಬೇಕು. ಈ ಒಗ್ಗರಣೆ ಪರಿಮಳ ಸಾರಿಗೆ ಚೆನ್ನಾಗಿ ತಾಗಬೇಕಿದ್ರೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಗಸಿ ಎಷ್ಟು ದಪ್ಪಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ಪರಿಮಳ ಬರ್ತಾ ಉಂಟು. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.